ಮೌರ್ಯರ ಅವಧಿಯಲ್ಲಿ ಚಕ್ರವರ್ತಿ ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ನಂತರ ಶಾಂತಿಯ ಸಂಕೇತವಾಗಿ ಬೆಳಕಿನ ಹಬ್ಬಗಳನ್ನು ಉತ್ತೇಜಿಸಿದನು. ನಂತರ ಗುಪ್ತ ಸಾಮ್ರಾಜ್ಯವು ದೀಪಾವಳಿಯನ್ನು ಭವ್ಯವಾದ ಸಾರ್ವಜನಿಕ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ಮೊಘಲ್ ಯುಗದಲ್ಲಿ ರಾಜಕೀಯ ಸ್ಥಿತ್ಯಂತರಗಳ ಹೊರತಾಗಿಯೂ ದೀಪಾವಳಿ ಪ್ರವರ್ಧಮಾನಕ್ಕೆ ಬಂದಿತು. ಚಕ್ರವರ್ತಿ ಅಕ್ಬರ್ ತನ್ನ ರಾಜ್ಯದಾದ್ಯಂತ ಅಂತರ್ಗತ ಆಚರಣೆಗಳನ್ನು ಪ್ರೋತ್ಸಾಹಿಸಿದನು ಮತ್ತು ದೀಪಗಳು ರಾಜಮನೆತನದ ಅರಮನೆಗಳು ಮತ್ತು ನಗರಗಳನ್ನು ಬೆಳಗಿಸಿದವು. ಬ್ರಿಟಿಷ್ ಆಳ್ವಿಕೆಯಲ್ಲಿ ದೀಪಾವಳಿಯು ಏಕತೆ ಮತ್ತು ಭರವಸೆಯ ಪ್ರಬಲ ಅಭಿವ್ಯಕ್ತಿಯಾಗಿ ವಿಕಸನಗೊಂಡಿತು. ಸ್ವಾತಂತ್ರ್ಯದ ನಂತರ ದೀಪಾವಳಿಯು ಎಲ್ಲ ನಂಬಿಕೆಗಳು ಮತ್ತು ಪ್ರದೇಶಗಳ ಜನರು ಆಚರಿಸುವ ರಾಷ್ಟ್ರೀಯ ಹಬ್ಬವಾಯಿತು.